ಅವರು ಫಾರಿನ್ ಸಿಟಿಸನ್ ಆದರೆ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ಈಗ ಅವರು ಕೆಂದೆ ಫ್ಲೋಟೆ ಕಂಪನಿ, ಅವರಿಗೆ ಬೆಂಗಳೂರಿನಲ್ಲೂ ಆದಾಯ ಇದೆ, ಆಸ್ಟ್ರೇಲಿಯಾದಲ್ಲೂ ಆದಾಯ ಇದೆ. ಅವ್ರು ಹೇಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು? ಕೆಲವೊಂದು ಸೆಕ್ಟರ್ಗಳಿಗೆ ಅದಕ್ಕೆ ರಿಸ್ಟ್ರಿಕ್ಷನ್ ಇದೆ. ಅಂದರೆ ಇದರಲ್ಲಿ 75%ಗಿಂತ ಜಾಸ್ತಿ ಶೇರ್ ಹೋಲ್ಡಿಂಗ್ ತಗೊಳ್ಳೋಂಗಿಲ್ಲ. ಕೆಲವೊಂದು ಗೌರ್ಮೆಂಟಿಂದ ಅಪ್ರೂವಲ್ ಆದರೆ ಮಾತ್ರ ಮಾಡ್ಬೋದು. ಈ ಥರದ್ದಂಥ ಒಂದು ರೂಲ್ಸ್ ಇದೆ. ಭಾರತದ ರೆಸಿಡೆಂಟ್ ಆಗಿ ನೀವು ದುಬೈನಲ್ಲಿ ಪ್ರಾಪರ್ಟಿ ತಗೊಂಡು ಟ್ಯಾಕ್ಸ್ ಉಳಿಸ್ತೀನಿ ಅನ್ನುವಂಥ ಯಾವುದಾದ್ರೂ ಐಡಿಯಾ ಇದ್ದರೆ ಅದು ಸುಳ್ಳು, ಅದು ವರ್ಕೌಟ್ ಆಗಲ್ಲ. ಒಬ್ಬರಿಗೆ ಒಂದು 20 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಆದಾಯ ಬಂದಿದೆ, TDS ಡಿಡಕ್ಟ್ ಆಗಿದೆ. ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡಬೇಕಾ? ಆದಾಯದ ಮೇಲೆ ಟ್ಯಾಕ್ಸ್ ಇದ್ದು ಆ ಟ್ಯಾಕ್ಸ್ ಕಟ್ಟದೇ ಇದ್ರೆ ಅದ್ರ ಮೇಲೇನೂ ಇಂಟ್ರೆಸ್ಟ್ ಬರುತ್ತೆ. ರಿಟರ್ನ್ ಫೈಲ್ ಮಾಡದೇ ಇರೋದು ಡಿಫಾಲ್ಟ್ ಆದ ಕಾರಣ ಅದಕ್ಕೂ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಯಾರೋ ಒಬ್ಬರಿಗೆ ಇನ್ಕಮೇ ಇಲ್ಲ ಅಂತಾದ್ರೆ, ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂದ್ರೆ ಅಕ್ಸೆಪ್ಟೇಬಲ್. ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಆದರೆ ಸೆಲೆಕ್ಟಿವ್ಲಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, ನನಗೆ ಇದ್ರದ್ದು ಮಾಹಿತಿ ಇಲ್ಲ, ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ ಅಂದ್ರೆ ಅದು ಸರಿಯಾದಂತ ವಿಚಾರ. ಬಂದೇ ಬರ್ತದೆ. ಇನ್ನೊಂದು ಪರ್ಟಿಕ್ಯುಲರ್ ಕೇಸ್, ಅವರು ಫಾರಿನ್ ಸಿಟಿಸನ್ ಆದರೆ ಬೆಂಗಳೂರಿನಲ್ಲಿ ವಾಸ ಇದ್ದಾರೆ. ಈಗ ಅವರು ಕೆಂದೆ ಫ್ಲೋಟೆ ಕಂಪನಿ, ಅವರಿಗೆ ಬೆಂಗಳೂರಿನಲ್ಲೂ ಆದಾಯ ಇದೆ, ಆಸ್ಟ್ರೇಲಿಯಾದಲ್ಲೂ ಆದಾಯ ಇದೆ. ಅವ್ರು ಹೇಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು? ಸೊ ಇದರಲ್ಲಿ ಎರಡು ವಿಚಾರ. ಒಂದು ಕಂಪನಿ ಇನ್ಕಾರ್ಪೊರೇಷನ್. ಕಂಪನಿ ಇನ್ಕಾರ್ಪೊರೇಷನ್ ಅಂದರೆ ರಿಜಿಸ್ಟರ್ ಆಫ್ ಕಂಪನೀಸ್ಗೆ ಸಂಬಂಧಪಟ್ಟಂಥ ವಿಚಾರ. ಒಬ್ಬ ಫಾರಿನರು ಬೆಂಗಳೂರಲ್ಲೇ ಇರಬೇಕು ಅಂತಿಲ್ಲ, ಅವನು ಆಸ್ಟ್ರೇಲಿಯಾದಿರಲಿ ಅಮೆರಿಕದಿರಲಿ, ಅಮೆರಿಕನ್ ಸಿಟಿಸನ್ ಆಗಿದ್ಕೊಂಡು ಇಂಡಿಯಾದಲ್ಲಿ ಇನ್ಕಾರ್ಪೊರೇಟ್ ಮಾಡ್ಬೋದು ಅಂದರೆ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಅಮೆರಿಕದ ಒಂದು ಕಂಪನಿ ಇರುತ್ತೆ, ಆ ಕಂಪನಿನಲ್ಲಿ 2 ಜನ ಅಮೆರಿಕನ್ಸೇ ಡೈರೆಕ್ಟರ್ಸ್ ಇದ್ದಾರೆ ಅಥವಾ ಶೇರ್ ಹೋಲ್ಡರ್ಸ್ ಇದ್ದಾರೆ. ಅವರಿಬ್ರು ಬಂದು ಭಾರತದಲ್ಲಿ ಒಂದು ಕಂಪನಿ ಇನ್ಕಾರ್ಪೊರೇಟ್ ಮಾಡ್ಬೋದು. 100% ಅವರು ಸ್ಟೇಕ್ ತಗೋಬೋದು. ಅದರಲ್ಲಿ ಫೆಮಾದಲ್ಲಿ FDI ರೂಲ್ಸ್ ಅಂತಿದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ರೂಲ್ಸ್. ಕೆಲವೊಂದು ಸೆಕ್ಟರ್ಗಳಿಗೆ ಅದಕ್ಕೆ ರಿಸ್ಟ್ರಿಕ್ಷನ್ ಇದೆ. ಅಂದರೆ ಇದರಲ್ಲಿ 75%ಗಿಂತ ಜಾಸ್ತಿ ಶೇರ್ ಹೋಲ್ಡಿಂಗ್ ತಗೊಳ್ಳೋಂಗಿಲ್ಲ. ಕೆಲವೊಂದು ಗೌರ್ಮೆಂಟಿಂದ ಅಪ್ರೂವಲ್ ಆದರೆ ಮಾತ್ರ ಮಾಡ್ಬೋದು. ಈ ಥರದ್ದಂಥ ಒಂದು ರೂಲ್ಸ್ ಇದೆ. ಆ ಥರದ್ದು ಬಿಟ್ಟು ಆ ಥರ ಲಿಮಿಟೇಷನ್ಸ್ ಇಲ್ಲದೆ ಇರುವಂಥದ್ದು. ಸಪೋಸ್ ಇಬ್ಬರು ಅಮೆರಿಕನ್ಸ್ ಬಂದು ಒಂದು ಸಾಫ್ಟ್ವೇರ್ ಕಂಪನಿ ಮಾಡ್ಬೋದಾ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಅಂದರೆ 100% ಮಾಡ್ಬೋದು. ಒಂದೇ ಒಂದು ಕಂಡೀಷನ್ ಏನು ಅಂದರೆ, ಅದಕ್ಕೊಬ್ಬರು ಲೋಕಲ್ ಡೈರೆಕ್ಟರ್ ಬೇಕು. ಲೋಕಲ್ ಶೇರ್ ಹೋಲ್ಡರ್ ಬೇಕು ಅಂತಿಲ್ಲ. ಶೇರ್ ಹೋಲ್ಡರ್ 100% ಅವರೇ ಓನ್ ಆಗ್ಬೋದು, ಬಟ್ ಒಬ್ರು ಲೋಕಲ್ ಡೈರೆಕ್ಟರ್ ಬೇಕು. ಲೋಕಲ್ ಡೈರೆಕ್ಟರ್ ಯಾಕೆ ಬೇಕು ಅಂದರೆ, ಈ ಸರ್ಕಾರದಿಂದ ಏನಾರು ಒಂದು ನೋಟಿಸ್ ಕಳಿಸಿದ್ರೆ ಅಥವಾ ಮಾಹಿತಿನ ಕೇಳಿದ್ರೆ ಯಾರಿಗೆ ಕೇಳೋದು? ಸೊ ಆದ್ರಿಂದ ಒಬ್ರು ರೆಪ್ರೆಸೆಂಟೇಟಿವ್ ತರ ಒಬ್ರು ಲೋಕಲ್ ಡೈರೆಕ್ಟರ್ನ ಬೇಕು. ಅಷ್ಟಿದ್ರೆ ಮಾಡ್ಬೋದು. ಸೊ ಕರೆಸ್ಪಾಂಡೆನ್ಸ್ ದೃಷ್ಟಿಯಿಂದ ಒಬ್ರು ಬೇಕೇ ಬೇಕು, ಅದು ಮ್ಯಾಂಡೇಟ್ರಿ. ಈಗ ಒಬ್ರು ವರ್ಕಿಂಗ್ ಇನ್ ಅಬುದಾಬಿ, ಸೆಟಲ್ಡ್ ಇನ್ ಮೂಲತಃ ನೇಟಿವ್ ಆಫ್ ಬ್ಯಾಂಗ್ಳೂರ್, ಇವರಿಗೆ 2 ಕಡೆ ಆದಾಯ ಇದೆ, ಇಲ್ಲಿಂದು ಆದಾಯ ಇದೆ, ಅಲ್ಲಿಂದು ಆದಾಯ ಇದೆ. ಅವ್ರು ಎಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು? ಸೊ ಅಗೇನ್ ರೆಸಿಡೆನ್ಷಿಯಲ್ ಸ್ಟೇಟಸ್, ಆ ವರ್ಷದ ಆ ವ್ಯಕ್ತಿದ ರೆಸಿಡೆನ್ಷಿಯಲ್ ಸ್ಟೇಟಸ್ ಈಸ್ ಇಂಪಾರ್ಟೆಂಟ್. ಈಗ 24-25ನೇ ವರ್ಷದಲ್ಲಿ ಅವನು ಭಾರತದಲ್ಲಿ 182 ದಿನಕ್ಕಿಂತ ಜಾಸ್ತಿ ಇದ್ರೆ ಭಾರತದ ಆದಾಯವನ್ನು ಡಿಕ್ಲೇರ್ ಮಾಡಬೇಕು, ಮತ್ತೆ ಅಬುದಾಬಿ ಇನ್ಕಮ್ ಅನ್ನು ಡಿಕ್ಲೇರ್ ಮಾಡಬೇಕು. ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇಲ್ಲಿ ಕಟ್ಟಬೇಕು. ನಿಮಗೆ ಗೊತ್ತಿದ್ದಂಗೆ ಅಬುದಾಬಿ ಅಥವಾ ದುಬೈ, ಮಿಡ್ಲ್ ಈಸ್ಟ್ ಅಲ್ಲಿ UAE ನಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ಲ ಇಂಡಿವಿಜುವಲ್ಸ್ಗೆ. ಸೊ ಅವ್ರಿಗೆ ಅಲ್ಲಿ ಏನು ಕಟ್ಲಿಕ್ಕೆ ಬರಲ್ಲ, ಬಟ್ ಅಲ್ಲಿ ಇನ್ಕಮ್ ಸಂಪಾದನೆ ಮಾಡಿರೋದು ಇಲ್ಲಿ ಕಟ್ಟಬೇಕಾಗುತ್ತೆ. ಅಲ್ಲಿ ಸ್ಯಾಲರಿ ಬಂದ್ರೆ ಇಲ್ಲಿ ಕಟ್ಟಬೇಕಾಗುತ್ತೆ. ಅವ್ರು ಇಲ್ಲಿ 182 ದಿನಕ್ಕಿಂತ ಜಾಸ್ತಿ ಇದ್ದು ರೆಸಿಡೆಂಟ್ ಆಗಿದ್ರೆ ಅವ್ರು ರೆಸಿಡೆಂಟ್ ಅಲ್ಲ, ಮೆಜಾರಿಟಿ ಟೈಮ್ ಅಲ್ಲೇ ಇರ್ತಾರೆ. ಹಾಗಿದ್ರೆ ಭಾರತದ ಇನ್ಕಮ್ಗೆ ಮಾತ್ರ ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ರೆಂಟಲ್ ಇನ್ಕಮ್ ಇದೆ, ಅದಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಆಯ್ತು. ಇನ್ನೊಂದು, ಇತ್ತೀಚೆಗೆ ಈಗ IPL ಬರ್ತಾ ಇದೆ, ನೀವು ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ತೀರಾ. ಏನಂದ್ರೆ ದುಬೈನಲ್ಲಿ ಪ್ರಾಪರ್ಟಿನಲ್ಲಿ ಇನ್ವೆಸ್ಟ್ ಮಾಡಿ, ಮತ್ತೆ ಕೆಲವೊಂದಷ್ಟು ಜನ ಹೇಳ್ತಾರೆ ನೀವು ದುಬೈನಲ್ಲಿ ಮಾಡಿದ್ರೆ ನಿಮ್ಗೆ ರೆಂಟಲ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಇಲ್ಲ, ಆದ್ರಿಂದ ನೀವು ದುಬೈನಲ್ಲಿ ಇನ್ವೆಸ್ಟ್ ಮಾಡಿ ಅಂತಾರೆ. ಆಕ್ಚುಲಿ ಅದಷ್ಟು ಸರಿಯಾದ ಮಾಹಿತಿ ಅಲ್ಲ. ಈಗ ನೀವು ಭಾರತದ ರೆಸಿಡೆಂಟ್,
ನೀವು ದುಬೈನಲ್ಲಿ ಒಂದು ಪ್ರಾಪರ್ಟಿ ತಗೊಂಡ್ರಿ, ಅದಕ್ಕೆ ತಿಂಗಳಿಗೆ 1 ಲಕ್ಷ ಬಾಡಿಗೆ ಬಂತು. ಇನ್ಕಮ್ ಟ್ಯಾಕ್ಸ್ ದುಬೈನಲ್ಲಿ ಇಲ್ಲ, ಶೋರ್, ಬಟ್ ನೀವು ಭಾರತದ ರೆಸಿಡೆಂಟ್ ಆದ ಕಾರಣ ಆ 12 ಲಕ್ಷನು ಇಲ್ಲಿ ಆಫರ್ ಮಾಡ್ಬೇಕು ಟ್ಯಾಕ್ಸಿಗೆ. ಸೊ ಭಾರತದ ರೆಸಿಡೆಂಟ್ ಆಗಿ ನೀವು ದುಬೈನಲ್ಲಿ ಪ್ರಾಪರ್ಟಿ ತಗೊಂಡು ಟ್ಯಾಕ್ಸ್ ಉಳಿಸ್ತೀನಿ ಅನ್ನುವಂತ ಯಾವ್ದಾದ್ರು ಐಡಿಯಾ ಇದ್ರೆ ಅದು ಸುಳ್ಳು, ಅದು ವರ್ಕೌಟ್ ಆಗಲ್ಲ. ಸೊ ಅಲ್ಲಿ ಇನ್ಕಮ್ ಬಂದು ರೆಸಿಡೆಂಟ್ ಇಂಡಿಯನ್ ಆಗಿದ್ರೆ ಇಲ್ಲಿಗೆ ಟ್ಯಾಕ್ಸ್ ಕಟ್ಲೇಬೇಕಾಗತ್ತೆ. ಆದ್ರಿಂದ ನೀವು ಅಲ್ಲಿದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬರುತ್ತೆ ಅನ್ನೋದು ಸುಳ್ಳು ಮಾಹಿತಿ. ಈಗ ಒಂದು ವ್ಯಕ್ತಿ ಅಲ್ಲೂ ಕಂಪನಿಗಳನ್ನ ಇಟ್ಕೊಂಡು ಇಂಡಿಯಾದಲ್ಲೂ ಕಂಪನಿಗಳನ್ನ ಇಟ್ಕೋಬಹುದಾ? ಇಟ್ಕೋಬಹುದು. ಅಂದ್ರೆ ದುಬೈಯಲ್ಲೋ ಅಬುದಾಬಿ ಮಾಡಬಹುದು. ನಿಮಗೆ ನಾನು ಆಗ್ಲೇ ಹೇಳಿದಂಗೆ ಇಂಡಿವಿಜುವಲ್ ಮತ್ತೆ ಕಂಪನೀಸ್ ಅದು ಪ್ರತ್ಯೇಕವಾದಂತ ಒಂದು ಸ್ಟೇಟಸ್. ಕಂಪನಿಗೆ ಪ್ರತ್ಯೇಕವಾದಂತ ಪ್ಯಾನ್ ಕಾರ್ಡ್ ಇರುತ್ತೆ, ಇಂಡಿವಿಜುವಲ್ಸಿಗೂ ಪ್ರತ್ಯೇಕವಾದಂತ ಪ್ಯಾನ್ ಕಾರ್ಡ್ ಇರುತ್ತೆ. ಭಾರತದ ಕಂಪನಿ ಭಾರತದ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟುತ್ತೆ, ಬೇರೆ ದೇಶದಲ್ಲಿ ಮಾಡಿರೋ ಕಂಪನಿ ಆ ಇನ್ಕಮಿಗೆ ಟ್ಯಾಕ್ಸ್ ಕಟ್ಟುತ್ತೆ. ಆ ಟ್ಯಾಕ್ಸ್ ಕಟ್ಟಿ ಆದ್ಮೇಲೆ ಏನು ಉಳಿಯುತ್ತಲ್ಲ ಶೇರ್ ಹೋಲ್ಡರಿಗೆ ಬರುವಂತ ಸರ್ಪ್ಲಸ್, ಆ ಸರ್ಪ್ಲಸ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅಂದ್ರೆ ಕೊಟ್ರೆ ಶೇರ್ ಹೋಲ್ಡರ್ಸಿಗೆ ಅದನ್ನ ನಾವು ಡಿವಿಡೆಂಟ್ ಅಂತ ಕರಿತೀವಿ. ಆ ಡಿವಿಡೆಂಟ್ ಈಸ್ ಟ್ಯಾಕ್ಸಬಲ್ ಇನ್ ಇಂಡಿಯಾ. ಯಾರಿಗೆ ಈ ಭಾರತದಲ್ಲಿರುವಂತ ವ್ಯಕ್ತಿ ಫಾರಿನ್ ಶೇರ್ ಹೋಲ್ಡಿಂಗ್ಸ್ ಇಂದ ಡಿವಿಡೆಂಟ್ ಬಂದ್ರೆ ಅದಕ್ಕೆ ಭಾರತದಲ್ಲಿ ಟ್ಯಾಕ್ಸ್ ಕಟ್ಟಬೇಕು. ಆ ದೇಶದಲ್ಲಿ ಟ್ಯಾಕ್ಸ್ ಇಲ್ಲದೆ ಇದ್ರೂ ಕೂಡ ಒಂದು ಪರ್ಟಿಕ್ಯುಲರ್ ಕಾಂಟ್ರಾಕ್ಟ್ ಒಬ್ಬರಿಗೆ ಒಂದು 20 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ಆದಾಯ ಬಂದಿದೆ. ಕಾಂಟ್ರಾಕ್ಟ್ ಅಂದ್ರೆ ಏನೋ ಕೆಲಸ ಮಾಡಿ ಕೊಟ್ರು, ಅದರದ ಆದಾಯ ಬಂದಿದೆ, TDS ಡಿಡಕ್ಟ್ ಆಗಿದೆ. ಈಗ TDS ಡಿಡಕ್ಟ್ ಆಗಿ ಅವ್ರು ಇಂಡಿಯನ್ ರೆಸಿಡೆಂಟ್, ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡ್ಬೇಕಾ? ಇದು ಟ್ರಾನ್ಸಾಕ್ಷನ್ ಒಂದೇ ಸಲ ಒಂದು 20 ಲಕ್ಷ ಆದಾಯ ಬಂದಿದೆ. ಇಲ್ಲ, ಇದು ಒಳ್ಳೆ ಪ್ರಶ್ನೆ. ಈ ತರದ್ದು ಸುಮಾರು ಕೇಸ್ಗಳು ನನ್ನ ಹತ್ರ ಬರ್ತದೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾನೊಂದು 20 ಲಕ್ಷದ ಕಾಂಟ್ರಾಕ್ಟ್ ಮಾಡಿದ್ದೀನಿ, ನನಗೆ ಯಾರು ದುಡ್ಡು ಕೊಟ್ಟಿದಾರಲ್ಲ ಮೇನ್ ಕಾಂಟ್ರಾಕ್ಟರ್ ಅಥವಾ ಬಿಲ್ಡರ್, ಅವರು TDS ಮಾಡಿದ್ದಾರೆ, ಆದ್ರಿಂದ ನಾನಿನ್ನೇನು ಕಟ್ಲಿಕ್ಕಿಲ್ಲ. ಈ ತರ ಜನಸಾಮಾನ್ಯರಿಗೆ ಒಂದು ಇದು ಅವೇರ್ನೆಸ್ ಇಲ್ಲ, ಯಾವ್ದ್ರದ್ದು ಇಗ್ನೋರೆನ್ಸ್ ಆಫ್ ಲಾ, ಇದು ಸ್ವಲ್ಪ ಜಾಸ್ತಿ ಇದೆ ಈ ತರ ಜನಸಾಮಾನ್ಯರಲ್ಲಿ. ಅದು ಆಕ್ಚುಲಿ ತಪ್ಪು. TDS ಮಾಡಿದ್ರೂ ಕೂಡ ಈ 4 ಲಕ್ಷಕ್ಕಿಂತ ಮಿತಿ ಪಟ್ಟು ಅಂದ್ರೆ ಇನ್ಕಮ್ ಜಾಸ್ತಿ ಇದ್ರೆ ಅವ್ರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಲೇಬೇಕು. ಟ್ಯಾಕ್ಸ್ ಇದೆಯೋ ಇಲ್ಲೋ ಇಸ್ ಡಿಫರೆಂಟ್, ರಿಟರ್ನ್ ಫೈಲಿಂಗ್ ಇಸ್ ಮ್ಯಾಂಡೇಟ್ರಿ. ಆದ್ರಿಂದ ನೀವೀಗ ಹೇಳಿದಂಗೆ ಯಾವುದೋ ಒಂದೇ ಒಂದು ಟ್ರಾನ್ಸಾಕ್ಷನ್ ಆಯ್ತು, ರಿಯಲ್ ಎಸ್ಟೇಟ್ ಬ್ರೋಕರೇಜ್ ಕಮಿಷನ್ ಬಂತು, ಯಾರೋ ಒಬ್ಬರಿಗೆ ಒಂದು 20 ಲಕ್ಷ ಕಮಿಷನ್ ಬಂತು, ಒಂದೇ ಟ್ರಾನ್ಸಾಕ್ಷನ್ ಮಾಡಿದ್ರು, ರಿಟರ್ನ್ ಫೈಲ್ ಮಾಡ್ಬೇಕು ಅವ್ರು. ಇಲ್ಲ ಅಂದ್ರೆ ಅವರು ಡಿಫಾಲ್ಟ್ ಆಗ್ತದೆ. ಡಿಫಾಲ್ಟ್ ಆದಾಗ ಅವ್ರು ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಯಾವುದಕ್ಕೆ ಡಿಫಾಲ್ಟ್? ರಿಟರ್ನ್ ಫೈಲ್ ಮಾಡದೇ ಇರೋದಕ್ಕೆ ಎರಡಕ್ಕೂ ಡಿಫಾಲ್ಟ್ ಆಗ್ಬೋದು. ಇನ್ಕಮ್ ಟ್ಯಾಕ್ಸ್ ಆದಾಯದ ಮೇಲೆ ಟ್ಯಾಕ್ಸ್ ಇದ್ದು ಆ ಟ್ಯಾಕ್ಸ್ ಕಟ್ಟದೇ ಇದ್ರೆ ಅದ್ರ ಮೇಲೇನು ಇಂಟ್ರೆಸ್ಟ್ ಬರುತ್ತೆ. ರಿಟರ್ನ್ ಫೈಲ್ ಮಾಡದೇ ಇರೋದು ಡಿಫಾಲ್ಟ್ ಆದ ಕಾರಣ ಅದಕ್ಕೂ ಪೆನಾಲ್ಟಿ ಕಟ್ಟಬೇಕಾಗುತ್ತೆ. ಈಗ ಮುಂದೊಂದು ದಿನ ಅವ್ರು ಟ್ಯಾಕ್ಸು ಕಟ್ಟಿಲ್ಲ ಮತ್ತೆ ರಿಟರ್ನ್ಸ್ ಫೈಲ್ ಮಾಡಿಲ್ಲ, ಆದ್ರೆ ಸ್ವಲ್ಪ ದಿನದ ನಂತರ ಚಾರ್ಟರ್ಡ್ ಅಕೌಂಟೆಂಟ್ ಯಾರೋ ಸಜೆಸ್ಟ್ ಮಾಡಿದ್ದಾರೆ ನೀವು ಕಟ್ಟಬೇಕಾಗಿತ್ತು ಅಂತ, ಹಾಗೆ ಕಟ್ಟುವ ಪ್ರಾವಿಷನ್ ಇದೆಯಾ? ಅದೇ ಈಗ ಫಾರ್ ಎಕ್ಸಾಂಪಲ್ 24-25ನೇ ವರ್ಷಕ್ಕೆ ಡ್ಯೂ ಡೇಟ್, ನಾವು ಅದನ್ನ ಒರಿಜಿನಲ್ ಡ್ಯೂ ಡೇಟ್ ಅಂತ ಹೇಳ್ತೀವಿ, ಒರಿಜಿನಲ್ ಡೇಟ್ ಆಫ್ ರಿಟರ್ನ್ ಫೈಲಿಂಗ್ ಅಂತ. ಯಾವುದು 31st ಜುಲೈ 2025. ಈಗ ನೀವು ಹೇಳಿದ ವ್ಯಕ್ತಿ ಜುಲೈ ಒಳಗೆ ರಿಟರ್ನ್ ಫೈಲ್ ಮಾಡಬೇಕು. ಸಪೋಸ್ ಅವ್ರಿಗೆ ಅಕ್ಟೋಬರ್ ಅಲ್ಲಿ ಗೊತ್ತಾಯ್ತು ರಿಟರ್ನ್ ಫೈಲ್ ಮಾಡಬೇಕಿತ್ತು, ಆದ್ರೆ ನಾನು ಮಾಡಿಲ್ಲ ಅಂತ. ಈ ಜುಲೈಯಿಂದ ಡಿಸೆಂಬರ್ ವರೆಗೆ ಒಂದು ಪೀರಿಯಡ್ ವಿಂಡೋ ಓಪನ್ ಮಾಡಿದ್ದಾರೆ ಗವರ್ಮೆಂಟ್. ಅದನ್ನ ಏನ್ ಹೇಳ್ತೀವಿ ಅಂದ್ರೆ, ಆ ಟೈಮ್ನಲ್ಲಿ ನೀವು ಬಿಲೇಟೆಡ್ ರಿಟರ್ನ್ ಅಂದ್ರೆ ಡಿಲೇ ಮಾಡಿ ಕಟ್ಲಿಕ್ಕೆ ಒಂದು 4-5 ತಿಂಗಳು ಕೊಡ್ತಾರೆ ಟೈಮ್. ಒರಿಜಿನಲ್ ರಿಟರ್ನ್ ಅಲ್ಲಿ ಮಾಡಕ್ ಆಗದೆ ಇದ್ರೆ ಡಿಸೆಂಬರ್ ಒಳಗಡೆ ಫೈಲ್ ಮಾಡಿ ಅಂತ ಹೇಳ್ತಾರೆ. ಸಪೋಸ್ ಡಿಸೆಂಬರ್ ಒಳಗೂ ಫೈಲ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಇನ್ನೂ 4 ವರ್ಷದವರೆಗೆ ಒಂದು ಮಿತಿ ಕೊಟ್ಟಿದ್ದಾರೆ, ಏನಂದ್ರೆ ಅಪ್ಡೇಟೆಡ್ ರಿಟರ್ನ್ ಅಂತ, ITRU ಅಂತ. ಆದ್ರೆ ನೀವು ಡಿಲೇ ಮಾಡಿದಷ್ಟು ಅದರದ್ದು ಟ್ಯಾಕ್ಸ್ ರೇಟ್ ಅಪ್ಡೇಟೆಡ್ ರಿಟರ್ನ್ ಅಲ್ಲಿ ಟ್ಯಾಕ್ಸ್ ಅಂಡ್ ಪೆನಾಲ್ಟಿ. ಅಪ್ಡೇಟೆಡ್ ರಿಟರ್ನ್ ಅಲ್ಲಿ ನಿಮಗೆ ಫಸ್ಟ್ 12 months ಆಫ್ ಡಿಲೇ, ಈ ಡಿಸೆಂಬರ್ ಆದ್ಮೇಲೆ ಫಸ್ಟ್ 12 months ಆಫ್ ಡಿಲೇಗೆ ಟ್ಯಾಕ್ಸ್ 1 ಲಕ್ಷ ಬರ್ತಾ ಇದ್ರೆ 25% ಎಕ್ಸ್ಟ್ರಾ ಕಟ್ಬೇಕು, 1,25,000. 2 ವರ್ಷ ಡಿಲೇ ಮಾಡಿದ್ರೆ 2ನೇ ವರ್ಷ 50% ಎಕ್ಸ್ಟ್ರಾ ಕಟ್ಬೇಕು, 3ನೇ ವರ್ಷ 60% ಜಾಸ್ತಿ ಕಟ್ಬೇಕು, 4ನೇ ವರ್ಷ 70% ಜಾಸ್ತಿ ಕಟ್ಬೇಕು. ಅಂದ್ರೆ ಮೊದಲನೇ ವರ್ಷದ 1 ಲಕ್ಷ ಕಟ್ಬೇಕಾಗಿದ್ದಲ್ಲಿ 1,70,000 ಕಟ್ಬೇಕಾಗತ್ತೆ. ಅದು ಟ್ಯಾಕ್ಸ್ ರೇಟ್, ಎಕ್ಸ್ಟ್ರಾ ಟ್ಯಾಕ್ಸ್ ರೇಟ್.
ಇದಲ್ದೇನೆ ಆ ಡಿಲೇ ಮಾಡಿ ಕಟ್ಟೋದಕ್ಕೆ ಇಂಟ್ರೆಸ್ಟ್ ಬರುತ್ತಲ್ಲ 4 ವರ್ಷದ್ದು, ಅದನ್ನು ಸೇರಿಸಿ ಕಟ್ಟಬೇಕಾಗತ್ತೆ. ಹೆಚ್ಚು ಕಮ್ಮಿ ನೀವು 1 ಲಕ್ಷ ಕಟ್ಟಬೇಕಾದಲ್ಲಿ 2-2.5 ಲಕ್ಷ ಕಟ್ಟುವಂತ ಒಂದು ಪರಿಸ್ಥಿತಿ ಬರ್ತದೆ. ಆದ್ರಿಂದ ಈ ನನಗೆ ಅವೇರ್ನೆಸ್ ಇಲ್ಲ ಅನ್ನೋದಿದೆಯಲ್ಲ, ಅದು ಬಿಗ್ಗೆಸ್ಟ್ ಮಿಸ್ಟೇಕ್. ಯಾರೋ ಒಬ್ರಿಗೆ ಇನ್ಕಮೇ ಇಲ್ಲ ಅಂತಾದ್ರೆ ಅವ್ರಿಗೆ ಅವೇರ್ನೆಸ್ ಇಲ್ಲ ಅಂದ್ರೆ ಅಕ್ಸೆಪ್ಟೇಬಲ್. ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಆದ್ರೆ ಸೆಲೆಕ್ಟಿವ್ಲಿ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ, ನನಗೆ ಇದ್ರದ್ದು ಮಾಹಿತಿ ಇಲ್ಲ, ತಿಳ್ಕೊಳ್ಳೋ ಆಸಕ್ತಿನೂ ಇಲ್ಲ ಅಂದ್ರೆ ಅದು ಸರಿಯಾದಂತ ವಿಚಾರ ಬಂದೇ ಬರ್ತದೆ. ಅದನ್ನ ಯಾರು ಸೇವ್ ಮಾಡೋಕ್ಕಾಗಲ್ಲ. ಈಗ ಇಂಟ್ರೆಸ್ಟ್ ಫಾರ್ ಎಕ್ಸಾಂಪಲ್, ಅದು ಮ್ಯಾಂಡೇಟರಿ ಇಂಟ್ರೆಸ್ಟ್. ನೀವು ಯಾರ ಹತ್ರ ಹೋಗಿ ಇದನ್ನ ನನಗೆ ವೇವ್ ಮಾಡ್ಕೊಡಿ ಅಂದ್ರೆ ನೋಬಡಿ ಹ್ಯಾಸ್ ಎ ಪವರ್ ಟು ವೇವ್ ಇಟ್ ಆಫ್. ಇನ್ನೊಂದು ವಿಚಾರ ಇದೆ ಅದರಲ್ಲಿ, ನೀವಿದ್ದು ವಿಚಾರ ತೆಗ್ದಿದ್ದಕ್ಕೆ ಹೇಳ್ತಾ ಇರೋದೀಗ, ಈ ಜುಲೈ ಒಳಗೆ ಒಬ್ಬ ರಿಟರ್ನ್ ಫೈಲ್ ಮಾಡಿದ್ದಾನೆ. ಅವನಿಗೆ ಆಗಸ್ಟ್ ಅಲ್ಲಿ ಗೊತ್ತಾಗುತ್ತೆ ನಾನು ಮಾಡಿರೋದ್ರಲ್ಲಿ ಏನೋ ಒಂದು ಎರರ್ ಆಗಿದೆ ಅಂತ. ಅವನದನ್ನ ಕರೆಕ್ಷನ್ ಮಾಡ್ಕೋಬಹುದಾ ಅಂದ್ರೆ, ಈ ಆಗಸ್ಟ್ ಇಂದ ಡಿಸೆಂಬರ್ ವರೆಗೆ ಏನು ಒಂದು 4-5 ತಿಂಗಳದ್ದು ಪೀರಿಯಡ್ ಇದೆ, ಅಷ್ಟರಲ್ಲಿ ಎಷ್ಟು ಸಲ ಬೇಕಾದ್ರೂ ಅವನನ್ನ ರಿವೈಸ್ ಮಾಡ್ಬೋದು. ಮತ್ತೆ ಇನ್ನೊಂದು, ನಾವು ಎಲ್ರಿಗೂ ಏನ್ ಹೇಳ್ತೀವಿ ಅಂದ್ರೆ, ನೀವು ಜುಲೈನೇ ಡ್ಯೂ ಡೇಟು, ಈ ಸರ್ಕಾರ ಎಕ್ಸ್ಟೆಂಡ್ ಮಾಡಿಬಿಡುತ್ತೆ. ಇದೊಂದು ಸಾಮಾನ್ಯವಾಗಿ ಜನರು ಹೇಳ್ತಾರೆ, ಈ ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ ಡ್ಯೂ ಡೇಟ್ ಅಂತ. ಅಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಡ್ಯೂ ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ದ ಉದಾಹರಣೆಗಳಿಲ್ಲ. ಈ ಕೋವಿಡ್ ಪೀರಿಯಡ್ ಅಲ್ಲಿ 1-2 ವರ್ಷ ಎಕ್ಸ್ಟೆಂಡ್ ಮಾಡಿದ್ರು. ಲಾಸ್ಟ್ 2 years ಅಲ್ಲಿ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ ಸರ್ಕಾರ. ಸೊ ಯಾರನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ ಕಾಯೋ ನೆಸೆಸಿಟಿ ಇಲ್ಲ. ಇವಾಗ ಆಲ್ರೆಡಿ ಏಪ್ರಿಲ್ ಇಂದ ಜುಲೈ ಅಂದ್ರೆ ನಿಮ್ಗೆ 4 ತಿಂಗಳ ಸಮಯ ಇದೆ. ಇಷ್ಟರಲ್ಲೇ ನಿಮ್ದು ಎಷ್ಟು ಯಾವುದೇ ಇದೆ, ಬ್ಯಾಂಕ್ ಸ್ಟೇಟ್ಮೆಂಟು, ಬೇರೆ ಏನೇನು ಇನ್ಕಮ್ ಇದೆ, ಅದನ್ನೆಲ್ಲ ಒಟ್ಟಿಗೆ ಹಾಕಿ ಒಬ್ರು ಪ್ರೊಫೆಷನಲ್ ಅಥವಾ ಕನ್ಸಲ್ಟೆಂಟ್ನ ಕಂಡುಹಿಡಿದು ಅವ್ರ ಹತ್ರ ರಿಟರ್ನ್ ಫೈಲ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಮತ್ತೆ ಒರಿಜಿನಲ್ ರಿಟರ್ನ್ ಡೇಟ್ ಒಳಗೆ ಮಾಡೋದ್ರಿಂದ ಒಂದಷ್ಟು ಬೆನಿಫಿಟ್ ಇದೆ. ಈಗ ಲಾಸ್ ಇರುತ್ತೆ, ಕ್ಯಾರಿ ಫಾರ್ವರ್ಡ್ ಲಾಸ್ ಅಂತ ನಾನು ಹೇಳಿದೆ ಅಲ್ವಾ, ಆ ಥರ ಕ್ಯಾರಿ ಫಾರ್ವರ್ಡ್ ಲಾಸ್ ಒರಿಜಿನಲ್ ರಿಟರ್ನ್ ಫೈಲ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಜುಲೈನಲ್ಲಿ ಮಾಡಿಲ್ಲ, ನೀವು ಆಗಸ್ಟಲ್ಲಿ ಮಾಡ್ತೀನಿ ಅಂದ್ರೆ ನೀವು ಶೇರ್ಸ್ ಅಲ್ಲಿ ಲಾಸ್ ಆಗಿದ್ರೆ ಆ ಲಾಸ್ನ ಕ್ಯಾರಿ ಫಾರ್ವರ್ಡ್ ಬೆನಿಫಿಟ್ ಸಿಗಲ್ಲ. ವಿತಿನ್ ಡ್ಯೂ ಡೇಟ್ ಮಾಡಿದ್ರೆ ಮಾತ್ರ ಸಿಗುತ್ತೆ. ಈಗ ನಂದು ಇನ್ನೊಂದು ಸಾಮಾನ್ಯ ಜನರ ಪ್ರಶ್ನೆ, ಕೋರ್ಟ್ ಅಲ್ಲಿ ನಾನು ಕೆಲವು ಸಲ ಅಡ್ವೊಕೇಟ್ ನ ನೇಮಿಸ್ಕೊಳ್ಳೋಕೆ ಸಾಧ್ಯತೆ ಇದೆ, ಕೆಲವು ಸಲ ಅವರೇ ವಾದ ಮಾಡುವ ಸಾಧ್ಯತೆ ಇದೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ರಿಟರ್ನ್ಸ್ ಗಳನ್ನ ಅವರವರೇ ಫೈಲ್ ಮಾಡ್ಕೋಬಹುದಾ ಅಥವಾ ಥ್ರೂ ಚಾರ್ಟರ್ಡ್ ಅಕೌಂಟೆಂಟೇ ಮಾಡ್ಬೇಕಾ? ಅಲ್ಲ, ಇದು ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸಿಂಪ್ಲಿಫಿಕೇಶನ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂತ. ನಾರ್ಮಲ್ ಆಗಿ ನೀವು ಯಾರದೇ ಒಂದು ಫೈನಾನ್ಸ್ ಮಿನಿಸ್ಟರ್ದು ಬಡ್ಜೆಟ್ ಸ್ಪೀಚ್ ಎಲ್ಲೇ ಕೇಳಿದ್ರೂ ಸಿಂಪ್ಲಿಫೈ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಈ ಸಿಂಪ್ಲಿಫಿಕೇಶನ್ ಪ್ರಾಸೆಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ 7 ರಿಟರ್ನ್ಸ್ ಇದೆ. ITR 1, 2, 3, 4, 5 ಅಂತ 7 ಹೋಗುತ್ತೆ. ITR 1 ಹೇಳೋದು ಸ್ವಲ್ಪ 50 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ ಇರುವಂತವ್ರು, ಸ್ಯಾಲರಿ ಇನ್ಕಮ್ ಮಾತ್ರ ಇರುತ್ತೆ, ಬರೀ ಇಂಟ್ರೆಸ್ಟ್ ಇನ್ಕಮ್ ಇರುತ್ತೆ, ಅವರೆಲ್ಲ ITR 1 ಅಂತ ಫೈಲ್ ಮಾಡ್ಬೋದು. ITR 1 ಅನ್ನೋದು ತುಂಬಾ ಸಿಂಪ್ಲಿಫೈಡ್ ಫಾರ್ಮ್. ಅದು ಯಾರು ಬೇಕಾದ್ರೂ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಅಲ್ಲಿ ಹೋಗಿ ITR ಫಾರ್ಮ್ ನ ತುಂಬಿ ರಿಟರ್ನ್ ತಮ್ಮಷ್ಟಕ್ಕೆ ತಾವೇ ಫೈಲ್ ಮಾಡ್ಕೋಬಹುದು. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ, ಈ ರಿಟರ್ನ್ ಫೈಲ್ ಮಾಡುವ ಸಂದರ್ಭದಲ್ಲಿ ಅವ್ರು ವರ್ಷಕ್ಕೆ ಒಂದೇ ಸಲ ಮಾಡ್ತಾರೆ ಅದನ್ನ. ಇದು ಏನೋ ಮೆಡಿಕಲ್ ಶಾಪಲ್ಲಿ ಹೋಗಿ ನಾವು ಓವರ್ ದಿ ಕೌಂಟರ್ ಮೆಡಿಸಿನ್ ತಗೊಂಡಾಗೆ ವರ್ಷಕ್ಕೆ ಒಬ್ಬ ವ್ಯಕ್ತಿ ಒಂದೇ ಸಲ ಅದನ್ನ ಮಾಡೋ ಕಾರಣ ಕೆಲವೊಂದು ಜಾಗದಲ್ಲಿ ಅವರು ಕಾಲಮ್ಸ್ನ ತುಂಬುವಾಗ ತಪ್ಪಾಗಿ ತುಂಬಿರ್ತಾರೆ ಅಥವಾ ತುಂಬದೇ ಇರ್ತಾರೆ, ಡೀಟೇಲ್ಸ್ ಫಿಲ್ ಮಾಡದೇ ಇರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ರಿಂದ ನನ್ನ ವೈಯಕ್ತಿಕವಾದಂಥ ಸಜೆಷನ್ ಏನಂದ್ರೆ, ಈ ಪ್ರೊಫೆಷನಲ್ ಹೆಲ್ಪ್ ತಗೊಂಡ್ರೆ, ಯಾಕಂದ್ರೆ ಅವರು ದಿನ ಬೆಳಗಾದ್ರೆ ಇದನ್ನೇ ಮಾಡ್ತಾ ಇರೋ ಕಾರಣ ತಪ್ಪಾಗುವಂತ ಚಾನ್ಸಸ್ ಬಹಳ ಕಡಿಮೆ. ಆದ್ರಿಂದ ನೀವು ಆರೋಗ್ಯ ತಪ್ಪಿದಾಗ ಡಾಕ್ಟರ್ನ ಹೇಗೆ ಕನ್ಸಲ್ಟ್ ಮಾಡ್ತೀರೋ ಅದೇ ತರ ನಿಮಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಥವಾ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಇರುವಂತ ಗೊಂದಲವನ್ನ ನಿವಾರಣೆ ಮಾಡ್ಕೋಬೇಕಾದ್ರೆ, ಏನೋ ಕಾಸ್ಟ್ಲಿ ಆಗ್ಬಿಡುತ್ತೆ, ಫೀಸ್ ಜಾಸ್ತಿ ಆಗುತ್ತೆ, ಈ ತರದ ಒಂದು ತಪ್ಪು ಮಾಹಿತಿಯಿಂದ ಕನ್ಸಲ್ಟೇಷನ್ ಹೋಗದೆ ಮುಂದೆ ಪೆನಾಲ್ಟಿ ಕಟ್ಟೋದಕ್ಕಿಂತ ಈಗಲೇ ಅದನ್ನ ಕರೆಕ್ಟ್ ಆಗಿ ತಿಳಿದವ್ರ ಹತ್ರ ಮಾಡಿಸಿದ್ರೆ ಅನುಕೂಲ ಅಂತ ನಂದು ಸಜೆಷನ್.